ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಬೆಳಕಿನ ಪ್ರಭುವಿನ ಪ್ರತಿಸ್ಪರ್ಧಿಯಾಗಿ ಅಂಧಕಾರದ ಅಧಿಪತಿ. ರೆಫರೆನ್ಸ್ ಪುಟ 5377, ಪುಟದ ಸಂಖ್ಯೆ 260. ಸೈತಾನನೆಂಬ ವ್ಯಕ್ತಿ ಇದ್ದಾನೆ ಮತ್ತು ಆತನು ದೇವರ ಆಳ್ವಿಕೆಗೆ ವಿರೋಧವಾಗಿ ಬಂಡಾಯವೇಳುವ ದೆವ್ವಗಳೆಂಬ ಆತ್ಮಿಕ ಜೀವಿತಗಳ ಸೈನ್ಯಕ್ಕೆ ಒಡೆಯನಾಗಿರುವನು ಎಂಬ ಸತ್ಯವೇದದ ಬೋಧನೆಗೆ ಪ್ರಾಪಂಚಿಕ ಜ್ಞಾನಿಗಳು ಎಷ್ಟೇ ಅಧಿಕವಾಗಿ ಅವಹೇಳನ ಮಾಡಿದಾಗ್ಯೂ ಇದು ಆದಿಕಾಂಡದಿಂದ ಪ್ರಕಟಣೆಯ ಗ್ರಂಥದವರೆಗೂ ಇರುವ ಸತ್ಯವೇದದ ಬೋಧನೆ ಎಂಬುದನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಂಡಿರೋಣ. ಪ್ರಾಪಂಚಿಕ ಜ್ಞಾನಿಗಳಲ್ಲಿರುವ ಸಮಸ್ಯೆ ಎಂದರೆ ಅವರಲ್ಲಿರುವ ಸಹಜವಾದ ತಾರ್ಕಿಕ ಸಾಮರ್ಥ್ಯವು ದೇವರ ವಾಕ್ಯದ ಮೂಲಕ ಮಾರ್ಗದರ್ಶನ ಪಡೆಯದೇ ಇರುವುದೇ. ಅವರು ಹೇಳುವುದೇನೆಂದರೆ, ದೇವರಲ್ಲಿ ಮತ್ತು ಆತ್ಮಿಕ ಜೀವಿಗಳಾಗಿ ಮನುಷ್ಯರ ಕಣ್ಣಿಗೆ ಅಗೋಚರವಾಗಿರುವ ಆತನ ಸೇವಕರಾದ ದೂತ ಸೈನ್ಯದಲ್ಲಿ ನಂಬಿಕೆ ಇಡುವುದು ಬಹು ಕಷ್ಟಕರವಾಗುವುದೆನ್ನುವುದು. ಹೌದು, ದೇವ ವಿರೋಧಿಗಳಾದ ಬೇರೊಂದು ಆತ್ಮಿಕ ಸೈನ್ಯದ ಮತ್ತು ಅವುಗಳಿಗೆ ಒಡೆಯನಾಗಿರುವ ಆತ್ಮಿಕನಾದ ಅಧಿಪತಿಯಲ್ಲಿ ನಂಬಿಕೆ ಇಡುವುದು ಅವರಿಗೆ ಇನ್ನೂ ಅಧಿಕ ಕಷ್ಟಕರವಾಗಿರುವುದು. ತನ್ನನ್ನು ವಿರೋಧಿಸುವ ಜೀವಿಗಳನ್ನು ದೇವರು ಸೃಷ್ಟಿಸಿರುವನೆಂದಾಗಲಿ ಅಥವಾ ಪವಿತ್ರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿದ್ದಲ್ಲಿ ಅವರು ನೀತಿಗೆ ವಿರೋಧವಾಗಿರುವವರಾಗಿದ್ದು ಅವರನ್ನು ಸರ್ವ ಅಧಿಕಾರವುಳ್ಳ ದೇವರು ನಾಶ ಮಾಡದೆ ಅವರು ದುಷ್ಟರಾಗಿ ವಿರೋಧಿಸುವುದನ್ನು ಮುಂದುವರೆಸಲು ಬಿಟ್ಟಿರುವುದನ್ನು ಯೋಚಿಸಲಾಗುವುದೆನ್ನುವುದು ಅವರ ವಾದ. ಸೈತಾನನು ದೇವಾಜ್ಞೆ ಮೀರಿದ ಮೊದಲ ಅಪರಾಧಿಯಾಗಿದ್ದು ಅವನು ಹಿಂದೆ ಉತ್ಕೃಷ್ಟವಾದ ದರ್ಜೆ ಮತ್ತು ಗುಣ ಸ್ವಭಾವವುಳ್ಳ ಒಬ್ಬ ದೇವದೂತನಾದ ಕೆರೂಬಿಯಾಗಿ ತನ್ನ ಅಹಂಕಾರ ಮತ್ತು ಆಕಾಂಕ್ಷೆಗಳ ಮೂಲಕವಾಗಿ ದೇವರ ಮೇಲಿನ ತನ್ನ ನಿಷ್ಠೆಯನ್ನು ಕಳಕೊಂಡನೆಂದು ಹಾಗೂ ಸತ್ಯವೇದವು ಹೆಸರಿಸಿರುವ ದೆವ್ವಗಳೆಂಬ ದಂಡನ್ನು ಅವಿಧೇಯರಾಗಲು ದುಷ್ಪ್ರೇರಣೆ ಮಾಡಿರುವನೆಂಬುದನ್ನು ಸತ್ಯವೇದವು ವಿವರಿಸಿರುವುದು. ಈ ಆತ್ಮಿಕ ಜೀವಿಗಳ ಸೈನ್ಯವು ನಮ್ಮ ಭೂಲೋಕಕ್ಕೆ ಸಂಬಂಧಿಸಿದವುಗಳಾಗಿದ್ದು ಬಹುದೂರದಲ್ಲಿರುವ ಅಗ್ನಿಕೊಂಡದಲ್ಲಿ ಸತ್ತ ಮನುಷ್ಯರನ್ನು ಹಿಂಸೆ ನೀಡುತ್ತಿಲ್ಲವೆಂಬುದನ್ನು ಸತ್ಯವೇದವು ಎಲ್ಲೆಡೆ ಪ್ರತಿಪಾದಿಸಿರುವುದು. ಈ ದಂಗೆಕೋರರನ್ನು ಅಡಗಿಸಲು ದೇವರಿಗೆ ಶಕ್ತಿ ಇಲ್ಲವೆಂದಲ್ಲ, ಆದರೆ ಅವರು ಪಾಪ, ರೋಷ, ಮತ್ಸರ, ಹಗೆತನ, ದ್ವೇಷ, ಕಲಹವೆಂಬ ಫಲಗಳನ್ನು ತೋರ್ಪಡಿಸುವುದು ದೇವದೂತರಿಗೂ ಮತ್ತು ಮನುಷ್ಯರಿಗೂ ಅವು ಒಂದು ಪಾಠವಾಗಿರಲೆಂದು ಆತನು ಒಂದು ಕಾಲದವರೆಗೆ ಬಿಟ್ಟಿರುವನೆಂದು ಸತ್ಯವೇದವು ತೋರಿಸಿಕೊಟ್ಟಿರುವುದು. ಅಪೊಸ್ತಲರು ತನ್ನ ಶೈಲಿಯಲ್ಲಿ ಹೇಳಿರುವಂತೆ ಕತ್ತಲೆ ಎಂಬ ಸರಪಳಿಗಳಿಂದ ಅವುಗಳು ಬಂಧಿಸಲ್ಪಟ್ಟಿದ್ದು ಕೆಲವು ಪ್ರತಿಬಂಧನಗಳಿಗೆ ಒಳಗಾಗಿರುವವು. ಪ್ರಳಯದ ನಂತರದಲ್ಲಿ ಅವುಗಳು ಮನುಷ್ಯ ದೇಹವನ್ನು ಧರಿಸಿಕೊಳ್ಳಲು ಬಿಡಲಾಗಿಲ್ಲ, ಆದರೆ ಅವುಗಳು ಮಾನವರೊಂದಿಗೆ ಸಂಪರ್ಕ ಸಾಧಿಸಲು ಯತ್ನಿಸುವವುಗಳಾಗಿದ್ದು ಇದರಲ್ಲಿ ಅವುಗಳು ಯಶಸ್ಸನ್ನು ಗಳಿಸುವ ಮಟ್ಟಿಗೆ ಅವುಗಳ ಬಲಿಪಶುಗಳನ್ನು ದುರಾತ್ಮಗಳ ವಶವಾಗಿರುವರೆಂದು ಹೇಳಲಾಗಿರುವುದು. ಅವುಗಳ ಯಶಸ್ಸು ಪೂರ್ಣವಾದಾಗ ಆ ಬಲಿಪಶುಗಳನ್ನು ದೆವ್ವ ಹಿಡಿದವರೆಂದು ಬುದ್ಧಿಭ್ರಮಣರೆಂದು ಹೇಳಲ್ಪಟ್ಟಿರುವುದು.